ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಇದೇ ತಿಂಗಳು 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಜನಾಕ್ರೋಶ ಯಾತ್ರೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಕೊನೆ ಹಂತದಲ್ಲಿ ತುಮಕೂರು ಜಿಲ್ಲೆಗೆ ಇದೇ ತಿಂಗಳು 8ನೇ ತಾರೀಕು 11 ಗಂಟೆಗೆ ಕಾರ್ಪೊರೇಷನ್ ಟೌನ್ ಹಾಲ್ ಸರ್ಕಲ್ನಿಂದ DC ಆಫೀಸ್ವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಇಷ್ಟು ಜನ ಭಾಗವಹಿಸಿದ್ದಾರೆ. ಅಂದರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು 2 ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿ ಬಾರಿ ಬಡ್ಜೆಟ್ ಮಂಡನೆ ಮಾಡಿದ ತಕ್ಷಣ ಬೆಲೆ ಏರಿಕೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ವಿದ್ಯುತ್ ಇರ್ಬೋದು, ಹಾಲಿನ ದರ ಇರ್ಬೋದು, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ದರ ಇರ್ಬೋದು, ಮದ್ಯದ ದರ ಇರ್ಬೋದು, ಎಲ್ಲ ದರವನ್ನು ಪ್ರತಿ ವರ್ಷವೂ ಕೂಡ ಏರಿಕೆ ಮಾಡ್ಕೊಂಡ್ಬಂದು ಜನಸಾಮಾನ್ಯರಿಗೆ ತುಂಬ ಕಷ್ಟದ ಪರಿಸ್ಥಿತಿಗೆ ಇವತ್ತು ದೂಡಿದ್ದಾರೆ. ಗ್ಯಾರಂಟಿ ಯೋಜನೆ ಅಡಿ ಸರ್ಕಾರವನ್ನು ತಂದಂಥ ಕಾಂಗ್ರೆಸ್ ಇವತ್ತು ಆ ಗ್ಯಾರಂಟಿ ಯೋಜನೆಗೂ ಕೂಡ, ಗೃಹಲಕ್ಷ್ಮಿ ಯೋಜನೆಗೂ ಕೂಡ 4 ತಿಂಗಳಾದರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಈ ಸರ್ಕಾರ ದಿವಾಳಿ ಆಗಿದೆ. ಜನರಿಗೆ ಒಂದು ರಸ್ತೆ ಆಗ್ತಿಲ್ಲ, ಒಂದು ಕುಡಿಯೋ ನೀರಿಲ್ಲ, ಒಂದು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿಲ್ಲ, ಒಂದು ಇಡೀ ಮಣ್ಣು ಹಾಕೋಕ್ಕೂ ಕೂಡ ಯಾವ್ದಾದ್ರು ಗುಂಡಿ ಬಿದ್ದಿರೋದಕ್ಕೆ ಒಂದು ಇಡೀ ಮಣ್ಣು ಹಾಕೋದಕ್ಕೂ ಈ ಸರ್ಕಾರದಲ್ಲಿ ಕಾಸಿಲ್ಲ. ಬರೀ ಈ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಿದೆ. ಅಲ್ಪಸಂಖ್ಯಾತರನ್ನು ಓಲೈಸುವಂಥ ರಾಜಕಾರಣವನ್ನು ಮಾಡ್ಕೊಂಡು 2 ವರ್ಷ ಸಿದ್ದರಾಮಯ್ಯವರು ಕಾಲಹರಣ ಮಾಡಿದ್ದಾರೆ. ಕರ್ನಾಟಕ ಇವತ್ತು ದಿವಾಳಿ ಅಂಚಿಗೆ ತಗೊಂಡೋಗಿ ಸಿದ್ದರಾಮಯ್ಯನವರು ನಿಲ್ಲಿಸಿದ್ದಾರೆ. ಅದರಿಂದ ಈ ಒಂದು ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ರಾಜ್ಯದಾದ್ಯಂತ ನಡೀತಿದೆ. ನಮ್ಮ ಜಿಲ್ಲೆಗೂ ಕೂಡ ಇವತ್ತು 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬರೋದಿದೆ. ನಾನು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪಕ್ಷದ ಜನರಿಗೆ ನಾವು ವಿನಂತಿ ಮಾಡ್ತೇವೆ, ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಬೇಕು. ಮತ್ತು ಈ ಸರ್ಕಾರದ ಕಿತ್ತು ಒಗೆಯುವವರೆಗೂ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಬೇಕು. ಈ ಸರ್ಕಾರ ಬರೀ ಅಧಿಕಾರದ ಹಂಚಿಕೆಯಲ್ಲಿ ಕಿತ್ತಾಡ್ತಿದ್ದಾರೆ. DK ಶಿವಕುಮಾರ್ ಅವರು ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, MB ಪಾಟೀಲರು ನಾನೊಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತ, ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ, ಪರಮೇಶ್ವರ್ ಒಂದು ಕಡೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಕಿತ್ತಾಡ್ಕೊಂಡು ಆಡಳಿತ ಯಂತ್ರ ಕುಸ್ತೋಗಿದೆ. ಈ ರಾಜ್ಯದಲ್ಲಿ ಇವತ್ತು ಆಡಳಿತನೂ ಕೂಡ ಇಲ್ಲ. ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟೋಗಿದೆ. ಯಾವ ಸಂದರ್ಭದಲ್ಲಿ ಯಾರು ಕೊಲೆ ಮಾಡ್ತಾರೆ ಅನ್ನೋದೇ ಇವತ್ತು ಅರ್ಥ ಆಗ್ತಿಲ್ಲ ಸರ್ಕಾರಕ್ಕೆ. ಈ ಸರ್ಕಾರ ಬಂದಾಗಲಿಂದ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತು ಮಲಗಿದೆ. ಅದರಿಂದ ಈ ಆಕ್ರೋಶದ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಿಂದ ನಾನು ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇವೆ, ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತೇವೆ.